ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾವು ಕೂಡ ಚೆನ್ನಾಗಿದ್ದೀವಿ. ಲಾಸ್ಟ್ ವಿಡಿಯೋದಲ್ಲಿ ನಾನು ಕಿಚನ್ ಮೇಕ್ ಓವರ್ ಸ್ವಲ್ಪ ಮಾಡ್ಕೊಂಡಿದ್ದೆ, ಅದೆಲ್ಲ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಸ್ವಲ್ಪ ಮನೆಯಲ್ಲಿ ಸ್ವಲ್ಪ ಲಿವಿಂಗ್ ಏರಿಯಾ ಸ್ವಲ್ಪ ಮಾಡ್ಕೊಳ್ಳೋಣ ಆಲ್ಟರ್ನೇಟಿವ್ ಅಂತ ಅಂದ್ಕೊಂಡಿದ್ದೆ. ನಮ್ಮದು ಟಿ ವಿ ಶೋಕೇಸ್ದು ವಾಲ್ ಬಂದುಬಿಟ್ಟು ವೈಟ್ ಕಲರು ಪೇಂಟ್ ಮಾಡಿದ್ದಾರೆ. ಸೊ ಅದೇ ರೀತಿ ಯಾವುದೇ ರೀತಿ ಸೆಲ್ಫ್ ಕೂಡ ಇರಲಿಲ್ಲ. ನೀವು ನೋಡ್ತಾ ಇರ್ಬೋದು, ಹಾಗೆ ಗೋಡೆಗಳೆಲ್ಲ ಓಪನ್ ಆಗ್ತಾಯಿತ್ತು, ಪುಡಿ ಎಲ್ಲ ಬೀಳ್ತಾಯಿತ್ತು. ಸೊ ಏನಪ್ಪ ಮಾಡೋದು ಅಂತ ಸ್ವಲ್ಪ ಅದಕ್ಕೆ ಆಯಿಲ್ ಪೇಂಟ್ ಹಾಕ್ಕೊಂಡು ಎಲ್ಲ ರೆಡಿ ಮಾಡ್ಕೊಂಡಿದ್ವಿ. ಬಟ್ ವೆಯ್ಟ್ ಮಾಡ್ತಾಯಿದ್ವಿ, ಸ್ವಲ್ಪ ಇದನ್ನು ಸ್ವಲ್ಪ ಆಲ್ಟರ್ನೇಟ್ ಮಾಡಬೇಕು, ನೋಡೋಕ್ಕೆ ಸ್ವಲ್ಪ ಚೆನ್ನಾಗಿ ಕಾಣೋ ರೀತಿ ಸ್ವಲ್ಪ ಲೋ ಬಜೆಟಲ್ಲಿ ಮಾಡ್ಕೋಬೇಕು ಅಂತ ತುಂಬ ದಿವಸದಿಂದ ಅಂದ್ಕೊಳ್ತಾ ಇದ್ದೆ. ಸ್ವಲ್ಪ ಕಿಚನ್ ಮೇಕ್ ಓವರ್ ಮಾಡಿದ್ಮೇಲೆ ಸ್ವಲ್ಪ ಐಡಿಯಾ ಬಂದಿತ್ತು, ಇದಕ್ಕೂ ಅದನ್ನು ಆವಾಗಲೇ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದು. ಬಟ್ ಇದು ಏನಂದರೆ ಇದನ್ನು ಮಾಡೋದಕ್ಕೆ ನನಗೆ ಅಷ್ಟು ಹೈಟ್ ಸಾಕಾಗೋದಿಲ್ಲ, ನಮ್ಮ ಮನೆಯವ್ರು ಫ್ರೀಯಾಗಿರಬೇಕು, ಆವಾಗಲೇ ಅವ್ರ ಜೊತೆ ಹೇಳಿ ನಾನು ಮಾಡಿಸ್ಬೇಕಾಗುತ್ತೆ. ಸೊ ಹೈಟು ಕೂಡ ಎಟ್ಕೋದಿಲ್ಲ ಅಲ್ವಾ ನನಗೆ. ಸೊ ಸ್ವಲ್ಪ ಇದೂ ಸಹ ಗೋಡೆಗೆ ಯಾವುದೇ ರೀತಿ ಸೆಲ್ಫ್ ಇರಲಿಲ್ಲ. ನಾನೇ ಸ್ವಲ್ಪ ನಮ್ಮ ಮನೆಯವ್ರಿಗೆ ಹೇಳಿ 2 ಸೆಲ್ಫ್ ನಮ್ಮ ಹತ್ರ ರೆಡಿಮೇಡು ಅವ್ರ ಹತ್ರ ಮಾಡಿಸಿ ನಾವು ತಂದು ಫಿಕ್ಸ್ ಮಾಡ್ಕೊಂಡಿರೋದು. ಅವರೇ ಬಂದು ಅಳತೆ ಮಾಡಿ ಎಲ್ಲ ಮಾಡ್ಕೊಂಡಿದ್ರು. ಸೊ ಫೈನಲಿ ಎಲ್ಲ ತೆಗೆದು ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀವಿ. ನಾನು ಇದಕ್ಕೆ ನಿಮಗೆ ಇಲ್ಲಿ ಮೀಶೋದಲ್ಲಿ ನಾನು ಈ ಥರ ವಾಲ್ಪೇಪರ್ನ ಬುಕ್ ಮಾಡ್ಕೊಂಡಿದ್ದೆ. ಫಸ್ಟು ಒಂದು ಬುಕ್ ಮಾಡ್ಕೊಂಡಿದ್ದೆ, ಹೇಗೆ ಬರುತ್ತೆ ನೋಡೋಣ ಅಂತ. ಸ್ವಲ್ಪ ಚೆನ್ನಾಗಿದೆ ಅನ್ನಿಸ್ತು, ಸ್ವಲ್ಪ ಗ್ರೀನಿಶ್ ಇತ್ತು. ಆದಷ್ಟು ಗ್ರೀನ್ ನೋಡ್ತಾ ಇದ್ದರೆ ಕಣ್ಗೂ ಸಹ ತುಂಬ ಒಳ್ಳೆಯದು. ಸ್ವಲ್ಪ ಲೀವ್ಸ್ ಥರ ಎಲ್ಲ ಫ್ಲವರ್ ಇತ್ತು, ಎಲ್ಲ ತುಂಬ ಚೆನ್ನಾಗಿತ್ತು. ನನಗೆ ಈ ಡಿಸೈನ್ ಅಂತೂ ತುಂಬ ಇಷ್ಟ ಆಯಿತು. ನಾನು ಆಲ್ಮೋಸ್ಟ್ ಇದನ್ನು ಒಂದು 6 ಶೀಟು ತರಿಸಿದ್ದೆ. ಇದನ್ನು ತುಂಬ ಚೆನ್ನಾಗಿದೆ. ಮೀಶೋದಲ್ಲಿ ನೀವು ಚೆಕ್ ಮಾಡ್ಕೊಳ್ಳಿ, ಇದ್ರದ್ದು ಲಿಂಕ್ ಏನು ಬೇಕಿಲ್ಲ ಅಂದ್ಕೊಂಡಿದ್ದೀನಿ. ನಿಮಗೆ ಆಲ್ಮೋಸ್ಟ್ ಒಂದು ಫೋಟೋ ಹಾಕ್ಕೊಂಡ್ರೆ ಸಾಕು, ನಿಮಗೆ ಸಿಕ್ಬಿಡುತ್ತೆ. ನಂಗೆ ತುಂಬ ಪರ್ಸ್ನಲಿ ತುಂಬ ಇಷ್ಟ ಆಯಿತು. ಹೇಗೆ ಬರುತ್ತೋ ಏನೋ ಅಂತ ತುಂಬ ಅಂದ್ಕೊಂಡು ಇದನ್ನು ಹಾಕಿದ್ದು. ಇದು ಸಹ ವಾಟರ್ ಪ್ರೂಫ್ ಇರುತ್ತೆ, ಏನು ಕಿತ್ತಿದ್ರೆ ಆ ಥರ ಎಲ್ಲ ಏನೂ ಬರೋದಿಲ್ಲ. ನನಗೆ ಪ್ಯಾಟ್ರನ್ ತುಂಬ ಇಷ್ಟ ಆಯಿತು. ಸೊ ಫೈನಲಿ ಇದನ್ನು ಸೆಲೆಕ್ಟ್ ಮಾಡಿಕೊಂಡು ಇದನ್ನು ಇವಾಗ ಗೋಡೆಗೆಲ್ಲ ನಮ್ಮ ಮನೆಯವರು ಮಾಡ್ತಾ ಇದ್ದಾರೆ. ಸ್ವಲ್ಪ ನಾನು ಜೊತೇಲಿ ಹೆಲ್ಪ್ ಮಾಡ್ತಾಯಿದ್ದೆ. ಒಬ್ಬರೇ ಮಾಡೋಕ್ಕೆ ತುಂಬ ಕಷ್ಟ ಇದೆ, ನಮಗೂ ಸಲಹ ಹೇಳ್ಕೋದು ಇಲ್ಲ. ಸೊ ಫೈನಲಿ ನಮ್ಮದು ಔಟ್ಕಮ್ಮು ನಮ್ಮದು ಟಿ ವಿದು ಬ್ಯಾಕ್ಗ್ರೌಂಡ್ ಈ ಥರ ರೆಡಿ ಮಾಡ್ಕೊಂಡಿದ್ದೀವಿ. ಹೇಗೆ ಅನ್ನಿಸ್ತು ವಿಡಿಯೋ ನೋಡಿ, ನಿಮ್ಗೆ ಇಷ್ಟ ಆಗಿದ್ದರೆ ಕಮೆಂಟ್ ಮೂಲಕ ತಿಳಿಸ್ಕೊಡಿ. ಯಾರು ವಾಲ್ಪೇಪರ್ ಹುಡುಕ್ತಾ ಇದ್ದರೆ ಸ್ವಲ್ಪ ಯುನೀಕ್ ಪ್ಯಾಟರ್ನ್ ಚೆನ್ನಾಗಿರೋದು ಬೇಕು ಅಂದರೆ, ನನಗಂತೂ ಇದನ್ನು ನಾವು ಬೇಕಿದ್ದರೆ ಸೋಫಾ ಬ್ಯಾಕ್ಗ್ರೌಂಡ್ಗೂ ಕೂಡ ಯೂಸ್ ಮಾಡ್ಕೊಳ್ಬೋದು. ಹಾಗೆ ಟಿ ವಿ ಶೋಕೇಸ್ ಬ್ಯಾಕ್ಗೂ ಸಹ ತುಂಬ ಚೆನ್ನಾಗಿ ಕಾಣ್ತಿತ್ತು. ನಮ್ಗದು ನೋಡ್ತಾ ಇದ್ದರೆ ಏನೋ ಒಂಥರ ವೈಬ್ರೇಷನ್ ಚೆನ್ನಾಗಿದೆ ಅಂತ ಅನ್ನಿಸ್ತಾ ಇತ್ತು. ಆವಾಗವಾಗ ಗ್ರೀನ್ ಕಲರ್ ನೋಡೋದಾಗಿರ್ಬೋದು, ಫ್ಲವರು ಲೀವ್ಸ್ ಥರ ಆಗಿರ್ಬೋದು, ತುಂಬ ಚೆನ್ನಾಗಿತ್ತು. ನಿಮಗೆ ಏನಾರು ವಾಲ್ಪೇಪರ್ ಬೇಕು ಅಂದರೆ ಮೀಶೋದಲ್ಲಿ ಸರ್ಚ್ ಮಾಡಿ, ಖಂಡಿತವಾಗೂ ಸಿಗುತ್ತೆ. ಹಾಗೆ ಸಿಂಪಲ್ಲಾಗಿ ನಮ್ಮನೆ ಲಿವಿಂಗ್ ಏರಿಯಾನ ಈ ರೀತಿ ನೋಡೋದಕ್ಕೆ ಚೆನ್ನಾಗಿ ಕಾಣಂಗೆ ಮಾಡ್ಕೊಂಡಿದ್ದೀನಿ. ಹೇಗೆ ಅನ್ನಿಸ್ತು ಕಮೆಂಟ್ ಮೂಲಕ ತಿಳಿಸ್ಕೊಡಿ. ಹಾಗೆ ಇದೊಂದು ವಾಲು ತುಂಬ ಪ್ಲೈನ್ ಆಗಿತ್ತು ಅಂತ ಹೇಳ್ಬಿಟ್ಟು ಇದನ್ನು ಸಹ ನಾನು ಮೀಶೋದಲ್ಲೇ ಬೈ ಮಾಡಿದೆ. ತುಂಬ ಚೆನ್ನಾಗಿದೆ, ಒಂದು ಪ್ಯಾಟ್ರನ್ ಆಗಿರುತ್ತೆ. ಯಾವಾಗಲೂ ಪೀಸ್ಫುಲ್ ಮೈಂಡ್ ಇರಬೇಕಲ್ವ ಮನೇಲಿ ಅಂತ ಇದು ಬುದ್ಧಂದು ಸ್ಟ್ಯಾಚ್ಯೂ ಥರ ವಾಲ್ದು ಸಿಕ್ತು. ಸೊ ಇದನ್ನು ಸಹ ಆ್ಯಡ್ ಮಾಡಿಕೊಂಡೆ. ಹಾಗೆ ಇದ್ರ ಮೇಲ್ಗಡೆ ಸ್ವಲ್ಪ ಮರಗಳದ್ದು ಎಲೆಗಳೆಲ್ಲ ಕಲರ್ಫುಲ್ ಆಗಿರೋ ಥರದ್ದೊಂದು ಇತ್ತು. ಸೊ ಅದನ್ನು ಸಹ ಬುಕ್ ಮಾಡಿಕೊಂಡೆ, ಅದನ್ನು ಈ ಜೊತೆಗೆ ಆ್ಯಡ್ ಮಾಡಿಕೊಂಡೆ. ಸೊ ಈ ಥರ ಔಟ್ಕಮ್ ಚೆನ್ನಾಗಿ ಈ ಥರ ಬಂದಿದೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಇದನ್ನು ಸಹ ನಾನು ಮೀಶೋದಲ್ಲೇ ತರಿಸ್ಕೊಂಡಿದ್ದು. ಇದು ನಮ್ಮ ಮನೆಯ ಲಿವಿಂಗ್ ಏರಿಯಾ ಮೇಕ್ ಓವರ್ ಈ ರೀತಿ ಮಾಡ್ಕೊಂಡಿದ್ದೀನಿ. ಮುಂದೆ ಹೊಸ ವಿಡಿಯೋ ಜೊತೆ ಮುಂದೆ ಹೊಸ ಸಬ್ಜೆಕ್ಟ್ ಜೊತೆ ಕೊಡ್ತೀನಿ ಅಂತ ಹೇಳ್ತಾ ವಿಲ್ ಮೀಟ್ ಇನ್ ದ ನೆಕ್ಸ್ಟ್ ಬ್ಲಾಗ್. ಬಾಯ್.